ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ಮ ಕಾಲಿಗಲ್ಲ, ಮೊದಲು ಅವ್ರ ಕಾಲಿಗೆ ಬೀಳಿ, ಅವ್ರ ಆಶೀರ್ವಾದ ತಗೊಳ್ಳಿ. ಚೇಚೆ, ಏನ್ ಮಾಡ್ತಾ ಇದ್ದೀರಾ? ಪ್ರಪಂಚದಲ್ಲಿ ತಂದೆ ತಾಯಿಗಿಂತ ಮಿಗಿಲಾದವ್ರು ಯಾರೂ ಇಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ದಾರಿ ತೋರಿಸೋ ದೀಪಗಳಷ್ಟೇನೆ, ಆದರೆ ಅವರು ಆ ದಾರಿಲಿ ಓಡಾಡೋದನ್ನು ಹೇಳ್ಕೊಟ್ಟಿರೋರು. ಒಳ್ಳೇದಾಗಲಿ, ದೊಡ್ಡವರ ಆಶೀರ್ವಾದ ತಗೊಳ್ಳಿ. ಎಲ್ಲ ಒಳ್ಳೇದಾಗಲಿ. ತಪ್ಪಾಯಿತು ಸರ್. ಇನ್ಮೇಲೆ ನನ್ನ ಲೈಫಲ್ಲಿ ಇನ್ನು ಮುಂದೆ ಯಾವತ್ತೂ ಕೂಡ ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅದು ತಪ್ಪು ಅಂತ ನಿಮ್ಮಿಂದ ಗೊತ್ತಾಗಿದೆ. ಸಾವಿಂದ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂದ್ಕೊಂಡ್ರೆ ಅದು ಮೂರ್ಖತನ. ಸಮಸ್ಯೆ ಜೀವಂತವಾಗೇ ಇರುತ್ತೆ, ನಾವು ಸಾಯ್ತೀವಿ ಅಷ್ಟೇ. ಫ್ಯಾಕ್ಟ್ ಏನು ಗೊತ್ತಾ? ಸಾಯೋದಕ್ಕೆ ನಾವು ಧೈರ್ಯ ಮಾಡ್ತೀವಲ್ಲ, ಅದರಲ್ಲಿ 1% ಧೈರ್ಯ ನಾವು ಬದುಕೋದಕ್ಕೆ ಹಾಕಿದ್ರೆ ಜೀವನ ನಾವು ನೆನೆಸ್ಕೊಂಡಂಗೆ ಇರುತ್ತೆ. ಖುಷಿಯಾಗಿದೆ, ಒಳ್ಳೇದಾಗತ್ತೆ. ಸರ್, ನೀವು ನಮಗೆ ಹೊಸ ಜೀವನ ಕೊಟ್ರಿ ಸರ್. ಇನ್ನೊಂದ್ಸಲ ಬದುಕೋಕೆ ಹೊಸ ಜೀವ ಕೊಟ್ರಿ. ಥ್ಯಾಂಕ್ಸ್ ಸರ್. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ಅಣ್ಣ ಅಂತ ಕರಿಬೋದಾ? ಅಣ್ಣ? ಒಳ್ಳೇದಾಗುತ್ತೆ, ಕೊಟ್ಟು ಬನ್ನಿ. ಈಜೆ ನಿಂಗಂತೂ 3 ಅವರ್ ಸಿನಿಮಾ ನೋಡ್ದಂಗಾಯ್ತು. ಅಲ್ಲ, ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿತ್ತು. ನೀವು ಫಸ್ಟ್ ಮಾತಾಡಿದಾಗ ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ನೀವು ಕರೆಕ್ಟ್ ಆಗೇ ಮಾತಾಡಿದ್ರಿ. ನನ್ಗಂತೂ ಇದೆಲ್ಲ ಸಿನಿಮಾದಲ್ಲಿ ನೋಡಿದಷ್ಟೇ, ನಿಜವಾದ ಲೈಫಲ್ಲಿ ಈ ತರ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸಿನಿಮಾದಲ್ಲಿ ಯಾವುದೋ ಇಮ್ಯಾಜಿನೇಷನ್ ಅಲ್ಲಿ ಮಾಡಲ್ಲ, ರಿಯಲ್ ಲೈಫ್ನ ಅಡಾಪ್ಟ್ ಮಾಡ್ಕೊಂಡು ಮಾಡೋದು. ಈಜೆ ಒಂದು ನಿಮಿಷ. ನಿಮಗೆ ಅವರಿಬ್ರನ್ನ ಯಾಕೆ ಒಂದ್ ಮಾಡ್ಬೇಕು ಅಂತ ಅನಿಸ್ತು? ಆ ಹುಡುಗನ ಮೇಲೆ ಏನಾದ್ರು ಎಮೋಷನಲ್ ಅಟ್ಯಾಚ್ಮೆಂಟಾ? ಆ ಹುಡುಗನ ಮೇಲೆ ಎಮೋಷನಲ್ ಅಟ್ಯಾಚ್ಮೆಂಟ್ ಅಲ್ಲ, ಅವನಿಗಿರೋ ಆ ಹುಚ್ಚು ಪ್ರೀತಿ, ಅದ್ರ ಮೇಲೆ ಅಟ್ಯಾಚ್ಮೆಂಟು. ಯಾರು ಅತಿಯಾಗಿ ಪ್ರೀತಿ ಮಾಡ್ತಾರೋ ಅವರೆಲ್ಲ ನನಗೆ ತುಂಬ ಹತ್ರ ಅನ್ನಿಸ್ತಾರೆ. ಪ್ರೀತಿ ಅಂದ್ರೇನು, ಅದನ್ನು ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಅಂತ ನನಗಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆ ಹುಡುಗಿನ ಚೇತನ್ ತುಂಬ ಇಷ್ಟಪಟ್ಟಿದ್ದ. ಅವರಿಬ್ರು ಹೇಗಾದರೂ ಮಾಡಿ ಒಂದು ಮಾಡಬೇಕು ಅನ್ನಿಸ್ತು. ಅದಕ್ಕೆ ಇರೋ ಕೆಲಸನೆಲ್ಲ ಬಿಟ್ಟು ಬಂದೆ. ಅವರಿಬ್ರು ಒಂದಾದ್ರಲ್ಲ, ಇದು ಪ್ರೀತಿಗೆ ನಾನು ಕೊಡ್ತಿರೋ ಚಿಕ್ಕ ಕಾಣಿಕೆ ಅಷ್ಟೇ. ಒಂದು ನಿಮಿಷ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನೀವು ಹೀಗೆಲ್ಲ ಮಾಡಿದ್ರೆ ನನಗೆ ಭಯ ಆಗುತ್ತೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಹೇಳು, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನನ್ನ ನೋಡಿದ್ರೆ ನಿನ್ಗೇನು ಅನ್ನಿಸ್ತಾ ಇದೆ? ನಿನ್ನೆ ಮೊನ್ನೆ ಈ ಮನೆಗೆ ಬಂದೋಳು ಅನ್ನಿಸ್ತಾ ಇದ್ಯಾ? ಮತ್ತೆ ನಿನ್ನೆ ಮೊನ್ನೆ ಬಂದೋಳು ಹೇಗೆ ಏಜೆ ತಲೆ ಮೇಲೆ ಹತ್ತು ಕೂತಿದ್ದಾಳೆ? ನಾನು ಈ ಮನೆ ಬೆಳಿಬೇಕು, ಈ ಮನೆ ಉದ್ಧಾರ ಆಗ್ಬೇಕು, ಈ ಮನೆ ಕಡೆ ಯಾರು ಬೆಟ್ಟು ತೋರಿಸಿ ಮಾತಾಡಬಾರ್ದು ಅಂತ ಹಗಲು ರಾತ್ರಿ ದುಡಿತಾ ಇದ್ದೀನಿ. ನನಗೆ ಅಂತ ನನ್ನೊಂದು ಬೆಲೆ ಬೇಡ್ವಾ? ಹೇಳು ಸರು, ನನಗೆ ಅಂತ ನನ್ನೊಂದು ಬೆಲೆ ಬೇಡ್ವಾ? ಅಕ್ಕ, ನಿಮಗ್ ಕೊಡ್ಬೇಕಾಗಿರೋ ಬೆಲೆ ನಾವೆಲ್ಲ ಕೊಡ್ತಿದ್ದೀವಲ್ಲ. ಅಷ್ಟೇ ಅಲ್ಲದೆ ಈ ಮನೆಗೆ ನೀವೆಷ್ಟೆಲ್ಲ ಕಷ್ಟಪಡ್ತಿದ್ದೀರಾ ಅಂತ
ಗೊತ್ತಲ್ವಾ? ಎಲ್ರಿಗೂ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಾದ್ರೆ ಸಾಕ? ಯಾರಿಗೆ ಗೊತ್ತಾಗ್ಬೇಕೋ ಅವ್ರಿಗೆ ಗೊತ್ತಾಗೋದು ಬೇಡವಾ? ಅಕ್ಕ ಅದು ನೋಡು ನೋಡು ನೋಡು, ಹೆಸರು ಹೇಳಕ್ಕೆ ಹೆದರ್ಕೋತಾ ಇದ್ಯಾ? ಏಜೆಗೆ ದುರ್ಗಾ ಬಗ್ಗೆ ಗೊತ್ತಿರ್ಬೇಕು ಅಲ್ವಾ? ಯಾಕೆ ಗೊತ್ತಾಗ್ತಿಲ್ಲ? ಕೈ ಇಟ್ರೆ ಎಡವಟ್ ಮಾಡೋ ಆ ಲೀಲಾನ ಇನ್ನೋಸೆಂಟ್ ಅನ್ನೋ ಪಟ್ಟ ಕಟ್ಟಿದ್ದಾರೆ. ಆದ್ರೆ ಅವಳು ಮಾಡೋ ತಪ್ಪಿಗೆ ನೀನ್ ತಿದ್ದಬೇಕಿತ್ತು. ಇದು ನಿನ್ನ ಬೇಜವಾಬ್ದಾರಿತನ ಅಂತ ನನ್ ಮೇಲೆ ಕಳಂಕ ಹೊರಿಸ್ತಾರೆ. ಇದ್ ಯಾವ ನ್ಯಾಯ ಸರು? ಹೇಳು, ಇದು ಯಾವ ನ್ಯಾಯ? ಅಕ್ಕ, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಹೇಳ್ತಿರೋದೆಲ್ಲ ನನಗೆ ಅರ್ಥ ಆಗ್ತಿದೆ. ಆದರೆ ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ? ಪ್ಲೀಸ್ ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ, ಸಮಾಧಾನ ಆಗ್ಬಾರ್ದು. ಸಮಾಧಾನ ಆಗ್ಬಿಟ್ರೆ ಈ ದ್ವೇಷ, ಆಕ್ರೋಶ, ಆವೇಶ ಎಲ್ಲ ಹೊರಟೋಗುತ್ತೆ. ಈ ನೋವು, ಈ ಕೋಪ, ಈ ಹಾಗೆ ಮನ್ಸಲ್ಲಿ ಉರಿತಾ ಇರ್ಬೇಕು. ಆಗ ಮಾತ್ರ ಹೆಜ್ಜೆ ಮುಂದೆ ಇಟ್ಟು ಯುದ್ಧನ ಗೆಲ್ಲಕ್ ಸಾಧ್ಯ. ಅಂದ್ರೆ ಏನ್ ಮಾಡಕ್ ಹೊರಟಿದ್ದೀರಾ ಅಕ್ಕ? ಲೀಲಾ ಈ ಮನೇಲಿ ಯಾರ್ ಜಾಗ ಗಿಟ್ಟಿಸ್ಕೊಂಡಿದ್ರು ನಾನ್ ಬೇಜಾರ್ ಮಾಡ್ಕೋತಿರ್ಲಿಲ್ಲ. ಆದ್ರೆ ಅವಳು ಕೈ ಹಾಕಿರೋದು ನನ್ನ ಜಾಗಕ್ಕೆ. ನನ್ನ ಜಾಗ ಕಿತ್ಕೊಂಡು ಅವಳು ಈ ಮನೇಲಿರೋದಕ್ಕೆ ನಾನು ಬಿಡಲ್ಲ. ಹೀಗೆ ಹೋದ್ರೆ ಅವಳು ಈ ಮನೆಗೆ ಸೊಸೆನೂ ಆಗ್ತಾಳೆ, ಏಜೆಗೆ ಯಜಮಾನಿ ಆಗು ಬೆಳಿತಾಳೆ. ಇಲ್ಲ, ಖಂಡಿತ ಬಿಡಲ್ಲ. ಮುಗಿಸ್ತೀನಿ, ಎಲ್ಲಾನು ಮುಗಿಸ್ತೀನಿ. ಕೈ ಮುಗಿದು ಕಾಲಿಗೆ ಬಿದ್ರೆ ಈ ದುರ್ಗಾ ಆಶೀರ್ವಾದ ಮಾಡ್ತಾಳೆ. ಕಾಲ್ ಕೆರ್ದು ಜಗಳಕ್ಕೆ ನಿಂತ್ರೆ ಈ ದುರ್ಗಾ ಬಲಿ ತಗೊಳ್ದೆ ಬಿಡಲ್ಲ. ದೇವ್ರೆ, ಪ್ರೀತಿಗೋಸ್ಕರ ಜೀವ ಉಳಿಸ್ಕೊಂಡಿರೋ ಏಜಿಗೆ ಅವ್ರ ಲೈಫಲ್ಲಿ ಯಾವತ್ತೂ ಪ್ರೀತಿ ಕಮ್ಮಿ ಆಗದಿರೋಗಿ ನೋಡ್ಕೊಳ್ಳಪ್ಪ. ಎಲ್ಲರಿಗೂ ಪ್ರೀತಿ ಕೊಡೋ ಅವ್ರಿಗೂ ಅವ್ರ ಪ್ರೀತಿ ಸಿಗಲಿ, ಅದನ್ನು ಅನುಭವಿಸೋಷ್ಟು ಆಯಸ್ ಕೊಡಪ್ಪ.
ಏನಾಗಿಲ್ಲ ತಾನೆ? ನೀವು ಸರಿಯಾಗಿದ್ದೀರಾ? ಬುದ್ಧಿ ಇಲ್ಲ ನಿಂಗೆ? ನಿಂತಿರೋದು ಗೊತ್ತಾಗಲ್ಲ, ಹಂಗ ಬರೋದು. ಸಾರಿ ಸರ್, ಸ್ವಲ್ಪ ರಾತ್ರಿ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ನಿದ್ದೆ ಕಮ್ಮಿ ಆಗೋಯ್ತು ಸರ್. ನಿದ್ದೆ ಇಲ್ಲ, ಕುಡ್ದಿದ್ದೆ ಅಂದ್ರೆ ಗಾಡಿ ಹತ್ಬಾರ್ದು, ಇಡಿಯಟ್. ಸಾರಿ ಸರ್, ಇನ್ನೊಂದ್ಸತಿ ಆಗ ಮಾಡಲ್ಲ ಸರ್. ಔಟ್. ಓಕೆ ಬಾ. ಮೇಡಮ್, ಒಂದೊಂದು ಫೋಟೋನು ಒಂದೊಂದು ಕೋಯಿನು ಡೈಮಂಡ್ ಮೇಡಮ್. ಬಿಸಿಲಿಗೆ ಹಿಡಿಯೋದಕ್ಕಿಂತ ಮುಂಚೆನೆ ಪಳಪಳ ಅಂತ ಹೊಳಿತಿದೆ. ಬಿಸಿಲಲ್ಲಿ ಇಡೋದಿಕ್ಕೆ ಇದೇನ್ ಹಪ್ಪಳನೇನ್ರಿ? ಡೈಮಂಡ್ ತರ ಹೊಳಿಬೇಕು ಅಂತ 4 hours ಹುಡುಕಿ ನಾನು ಈ ಸೀರೆನ ತಗೊಂಬಂದಿದ್ದೀನಿ. ಈ ಸೀರೆ ರೇಂಜ್ ಅರ್ಥ ಮಾಡ್ಕೊಳ್ರಿ. ಏನ್ ಅರ್ಥ ಮಾಡ್ಕೊಂಡು ಏನ್ ಪ್ರಯೋಜನ ಮೇಡಮ್? ಕೊಡಿಸ್ತೀನಿ ಅಂತ ಹೇಳಕ್ಕೆ ನಂಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ, ಕೊಡಿಸು ಅಂತ ಕೇಳಕ್ಕೆ ನನ್ನನ್ನು ಯಾರು ಬಾಯ್ ಫ್ರೆಂಡ್ ಆಗಿ ಮಾಡ್ಕೊಂಡಿಲ್ಲ. ಇರ್ಲಿ ಬಿಡಿ, ನೀವು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಸಿಟ್ ಮಾಡ್ಕೋತೀರಾ? ಮೇಡಮ್, ಅದೇ ಸಿಟ್ಟಲ್ಲಿ ಒಂದು 4 ಪೋಸ್ ಕೊಟ್ಬಿಡಿ, ಫೋಟೋ ತೆಗೆದ್ಬಿಡ್ತೀನಿ. ಈ ಸಿಟ್ ಮಾಡ್ಕೊಂಡಾಗ ಹುಡುಗಿರೆಲ್ಲ ಸಖತ್ತಾಗಿ ಕಾಣಿಸ್ತಾರೆ ಅಂತ ಸಿನಿಮಾದಲ್ಲಿ ಹೀರೋಗಳು ಹೇಳ್ತಾರಲ್ವಾ. ಬನ್ನಿ ಮೇಡಮ್, ಪೋಸ್ ಕೊಡಿ, ಬನ್ನಿ ಬನ್ನಿ. ಬಾರ್ಡರ್ ಎಲ್ಲ ಕರೆಕ್ಟಾಗಿ ಬರ್ತದ್ಯಾ? ಕರೆಕ್ಟ್ ಇದೆ ಮೇಡಮ್. ಸಾಕೊಡಿ. ವಾವ್ ಕಣ್ರಿ ವಿಶ್ವರು, ಫೋಟೋಸ್ನ ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ. ಮೇಡಮ್, ನಾನ್ ಚೆನ್ನಾಗಿ ತೆಗ್ದಿರೋದಲ್ಲ, ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಅದಕ್ಕೆ ಫೋಟೋ ಚೆನ್ನಾಗಿ ಬಂದಿದೆ. ಹೋಗಿ ಮೊದಲಾಗಿ ದೃಷ್ಟಿ ತೆಗೆಸ್ಕೊಳ್ಳಿ. ಅಯ್ಯೋ, ಅವೆಲ್ಲ ನಾನು ಮಾಡಲ್ಲ. ಅಯ್ಯೋ, ಹೇಳೋದು ಕೇಳಿ ಮೇಡಮ್. ಈ ತರ ತುಂಬಾ ಮುದ್ದಾಗಿ ಕಾಣಿಸ್ಕೊಂಡಾಗ ಕೆಲವೊಮ್ಮೆ ದೃಷ್ಟಿ ಬೀಳುತ್ತೆ, ಒಮ್ಮೊಮ್ಮೆ ನಮ್ ದೃಷ್ಟಿನೇ ನಮಗ್ ಬೀಳುತ್ತೆ ಮೇಡಮ್. ಅದಕ್ಕೆ ಹೇಳುದು, ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ ಮೇಡಮ್, ಇಲ್ಲಾಂದ್ರೆ ನಿಮ್ಗೆ ಸುಮ್ಮನೆ ಪ್ರಾಬ್ಲಮ್. ನಿಮ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗಿ. ಅದಕ್ಕೆ ಹೇಳಿದ್ದು ದೃಷ್ಟಿನ ಅಷ್ಟು ಈಸಿಯಾಗಿ ತಗೋಬೇಡಿ ಅಂತ, ಅದು ವೆರಿ ಡೇಂಜರಸ್. ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ. ಮೊದಲು ಹೆಲ್ಪ್ ಮಾಡಿ. ಹೋಗಿ ಮೇಡಮ್. ಹೇಳಿದ್ರೆ ಕೇಳಲ್ಲ, ಅನುಭವಿಸಿ ಗೊತ್ತಾದ್ಮೇಲೆ ಬುದ್ಧಿ ಬಂದು ಏನ್ ಪ್ರಯೋಜನ? ವಿಶ್ರು, ಒಂದ್ ನಿಮಿಷ. ಯಾಕ್ರಿ ಓಡ್ತಾ ಇದ್ದೀರಾ? ಆರಾಮಾಗಿ ನಡೆಯಕ್ಕಾಗಲ್ವಾ? ಒಳ್ಳೆ ಕಥೆ ಆಯ್ತಲ್ವಾ ಮೇಡಮ್? ಬಾಸ್ ನೋಡಿದ್ರೆ ನಾನು ನಿಧಾನವಾಗಿ ಹೆಣ ತರ ನಡಿತೀನಿ ಅಂತಾರೆ, ನೀವು ನೋಡಿದ್ರೆ ನಾನು ಸ್ಪೀಡಾಗಿ ನಡಿತೀನಿ ಅಂತ ಹೇಳ್ತಿದ್ದೀರಾ. ಇವಾಗ ನಾನು ಏನು ಮಾಡಲಿ? ನಡೆಯೋದನ್ನು ಬಿಟ್ಟು ನೆಲದಲ್ಲಿ ತೆಗೆದುಕೊಂಡು ಹೋಗ್ಲಾ, ಅಥವಾ ಬೆಂಗಳೂರು ಮಳೆಗೆ ಈಜಾಡ್ಕೊಂಡು ಹೋಗ್ಲಾ? ಎರಡು ಬೇಡ, ಹಾರ್ಕೊಂಡು ಹೋಗಿ. ಸ್ವಲ್ಪ ವರ್ಷ ಇಲ್ಲೇ ಕೆಲಸಕ್ಕಿದ್ರೆ ಅದು ಆಗೋಗುತ್ತೆ. ಅದಿರಲಿ, ಈಗ ನನ್ನಲ್ಲಿ ಕರೆದಿರೋ ಕಾರಣ? ದೃಷ್ಟಿ ಆದ್ರೆ ಏನೋ ಆಗುತ್ತೆ ಅಂತ ಸರುಗ್ ಹೇಳ್ತಿದ್ರಲ್ಲ, ಏನದು? ಅದ ಮೇಡಮ್, ವೆರಿ ಸಿಂಪಲ್ ಮೇಡಮ್. ಈ ದೃಷ್ಟಿ ಬಿದ್ದರೆ ಏನೇನೋ ಆಗೋಗುತ್ತಂತೆ ಮೇಡಮ್. ಅದರಲ್ಲೂ ಕೆಲವ್ರದ್ದು ಕೆಟ್ಟ ದೃಷ್ಟಿ ಇರುತ್ತೆ ಮೇಡಮ್. ಈ ಕೆಟ್ಟ ದೃಷ್ಟಿ ಬಿದ್ದರೆ ಮರನೇ ಸುಟ್ಟೋಗುತ್ತಂತೆ ಮೇಡಮ್. ಇನ್ನು ಮನುಷ್ಯರು ಯಾವ ಲೆಕ್ಕ? ಮನುಷ್ಯರ ಪ್ರಾಣನೂ ಹೋಗ್ಬೋದು ಅಂತ ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಜ್ಜಿ ಹೇಳ್ತಿದ್ರು. ಹೌದಾ? ಈ ದೃಷ್ಟಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಯ್ಯ ಮೇಡಮ್, ಸ್ಕೂಲ್ ಮಕ್ಕಳಿಗೆ ಕ್ವಶನ್ ಪೇಪರಲ್ಲಿ ಕ್ವಶನ್ ಬಂದರೆ LKG UKG ಮಕ್ಕಳೇ ಆನ್ಸರ್ ಮಾಡಿಬಿಡ್ತಾರೆ ಮೇಡಮ್. ಕೆಲವರು ಈ ಸರ್ಕಲ್ ತೆಗಿತಾರೆ, ಕೆಲವರು ಪೊರ್ಕೆಲ್ ತೆಗಿತಾರೆ, ಇನ್ನು ಕೆಲವರು ಈ ಕಲ್ಲಿದ್ಲು, ಮೆಣಸಿನ್ಕಾಯಿ, ಉಪ್ಪು ಹಾಕಿ ತೆಗಿತಾರೆ. ಒಟ್ಟಿನಲ್ಲಿ ಅವ್ರವ್ರ ಕಂಫರ್ಟ್ ಮೇಡಮ್. ಯಾಕೆ ಮೇಡಮ್ ನಗ್ತಿದ್ದೀರಾ? ಯಾಕಂದ್ರೆ ಇದಿಷ್ಟು ನೀವೇ ತೆಗಿಬೇಕು ಅಷ್ಟೇ. ನಾನು ಮೇಡಮ್ ಮೇಡಮ್ ನಿಮ್ಮ ಕೈ ಮುಗಿತೀನಿ ಮೇಡಮ್, ನನ್ನನ್ನು ಬಿಟ್ಬಿಡಿ. ದಿನ ಬೆಳಗಾದ್ರೆ ಅವರೇ ನನ್ನ ದೃಷ್ಟಿ ತೆಗೆದು ಕ್ಯಾಕರ್ಸಿ ತುಪ್ಪಕ್ಕಂತ ಹೋಗಿದ್ದಾರೆ. ಇನ್ನು ನಾನು ಎಲ್ಲಿಂದ ಅವ್ರ ದೃಷ್ಟಿ ತೆಗಿಲಿ ಮೇಡಮ್? ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ರಿಗೆ ದೃಷ್ಟಿ ಆಗಿದೆ, ನೀವೇ ದೃಷ್ಟಿ ತೆಗಿಬೇಕು, ಆದರೆ ಅವ್ರಿಗೆ ಗೊತ್ತಾಗಬಾರ್ದು. ಅದಕ್ಕೆ ನಾನು ನಿಮ್ಮ ಹೆಲ್ಪ್ ಕೇಳ್ತಾ ಇರೋದು. ಅವ್ರಿಗೆ ಒಂದು ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಬಾರ್ದು. ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ನನಗೆ ಬೇಜಾರಾಗುತ್ತೆ. ಸೊ ನೀವು ಅವ್ರ ದೃಷ್ಟಿ ತೆಗಿಬೇಕು ಮೇಡಮ್. ನಾನು ಎಷ್ಟೋ ಜೋಡಿಗಳನ್ನ ನೋಡಿದ್ದೀನಿ ಮೇಡಮ್, ಒಂದು ಮಾತು ಬರಂಗಿಲ್ಲ, ಹೋಗಂಗಿಲ್ಲ, ತಾಳಿನೇ ಕಿತ್ತು ಬಿಸಾಕ್ತಾರೆ. ಇನ್ನು ಕೆಲವರು ಎಲ್ಲರ ಮುಂದೆ ಗಂಡನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾರೆ. ಅಂಥದ್ರಲ್ಲಿ ನೀವು ನಮ್ಮ ಬಾಸ್ ದೃಷ್ಟಿ ತೆಗಿತೀನಿ ಅಂತಿದ್ರಲ್ಲ ಮೇಡಮ್, ಗ್ರೇಟ್ ಮೇಡಮ್, ನೀವು ಗ್ರೇಟ್. ನಾನು
ನಾನೇನಾದ್ರೂ ಮಿಸ್ ಆಗಿ ಡೈರೆಕ್ಟರ್ ಏನಾದ್ರೂ ಆಗಿದ್ರೆ ನಿಮ್ಮನ್ನ ಹೀರೋಯಿನ್ ಮಾಡಿ ಸತಿ ಸಾವಿತ್ರಿ ಸತಿ ಸಕ್ಕುಬಾಯ್ ಅಂತ ಸಿನಿಮಾ ಮಾಡ್ತಿದ್ದೆ ಮೇಡಮ್, ಸಿನಿಮಾ ಮಾಡ್ತಿದ್ದೆ. ಆಯ್ತಾ? ಒಕ್ಕಿ ಬರ್ತಿರೋ ಎಮೋಷನ್ ಯಾವತ್ತೂ ತಡ್ಕೋಬಾರ್ದು ಮೇಡಮ್, ಅದನ್ನ ಹಾಗೆ ಹೋಗಕ್ ಬಿಡ್ಬೇಕು. ಅದನ್ನೇ ಕೇಳ್ತಾ ಇರೋದು. ನಿಮ್ದಾಗಿದ್ರೆ ನಿಮ್ ಬಾಸ್ ದೃಷ್ಟಿ ತೆಗಿಬೇಕು, ಬನ್ನಿ ಹೋಗೋಣ. ಓಕೆ ಮೇಡಮ್, ಇವಾಗ ಬಾಸ್ ದೃಷ್ಟಿ ತೆಗಿಬೇಕು, ಅದು ಅವ್ರಿಗೆ ಗೊತ್ತಾಗಬಾರ್ದು ಅಷ್ಟೇ ತಾನೇ? ನೋಡಿ, ನೀವು ಐಟಮ್ಸ್ ಎಲ್ಲ ರೆಡಿ ಇಡಿ, ಬಾಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಫಾಲೋ ಮೀ. ಎಸ್. ಏನ್ ಮಾಡ್ತಾ ಇದೀಯ? ಹಾಡು ಹೇಳ್ತಿದ್ದೆ. ಕಾಗೆ ಕಣ್ಣು, ಗೂಬೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಯಾರ ಕಣ್ಣು ನಿನ್ನ ಮೇಲೆ ಬೀಳಬಾರದು. ಸರ್, ಸಾರಿ ಟು ಡಿಸ್ಟರ್ಬ್ ಯು. ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಬೆಳಿಗ್ಗೆಯಿಂದ ಕೊರಿತಾನೇ ಇದೆ. ಬೆಳಿಗ್ಗೆ ನೀವು ಬೇಗ ಬರೋಕ್ಕೆ ಕೇಳಿದ್ರಲ್ವಾ, ಅರ್ಜೆಂಟಲ್ಲಿ ನಾನು ಸ್ನಾನ ಮಾಡ್ದೇನೆ ಬಂದುಬಿಟ್ಟೆ ಸರ್, ಸಾರಿ. ಇರಿಟೇಟಿಂಗ್ ಫೆಲೋ. ಸರ್ ಅಷ್ಟೇ ಅಲ್ಲ ಸರ್, ಮಧ್ಯಾಹ್ನ ಜೋರು ಹಸಿವು ಆಗ್ತಿದೆ ಅಂತ ಕೈ ತೊಳಿದೇನೆ ಊಟ ಮಾಡಿಬಿಟ್ಟೆ ಸರ್. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ಹಾ, ಸ್ವಲ್ಪ ಡಿಸಿಪ್ಲಿನ್ ಇಲ್ಲ. ನೀವೆಲ್ಲ ಹೇಗೆ ಜೀವನ ಮಾಡ್ತೀವಿ? ಹೋಗಾಯ್ತು, ಇನ್ನು ಮ್ಯೂಟಲ್ಲಿ ಯಾಕೆ ಮಾತಾಡ್ತಿದ್ದೀರಾ? ಆರಾಮಾಗಿ ಮಾತಾಡಿ. ಮೇಡಮ್ 3 ಸಲ ಉಗಿಸ್ಬಿಟ್ಟೆ ಮೇಡಮ್, 3 ಸಲ ಏನಾಗಿಲ್ಲ, ಅವ್ರು ಉಗ್ದಿದ್ದು 2 ಸಲ. ಅಯ್ಯೋ, ನಿಮಗೆ ಲೆಕ್ಕನೇ ಬರಲ್ಲ. ಏಜೆ ಸರ್ 2 ಬಾರಿ ತೂ ಅಂದಿದ್ದಾರೆ, 1 ಬಾರಿ ಚೀ ಅಂದಿದ್ದಾರೆ. ಚೀ ತೂ ಅದು 2 ಸಮಾನಾರ್ಥಕ ಪದ ಮೇಡಮ್. ನಿಮ್ಗೆ ಅರ್ಥ ಆಗಲ್ಲ. 1 2 3 ತಗೊಳ್ಳಿ, ಮೊದಲು ಇದನ್ನು ಬಿಸಾಕಿ. ವಿಶ್ವರೂಪ್, ಅವರಿಗೆಲ್ಲ ದೃಷ್ಟಿ ಹೋಗಿರುತ್ತಲ್ವಾ? ಅವ್ರಿಗೇನು ತೊಂದರೆ ಆಗಲ್ಲ ಅಲ್ವಾ? ಅವ್ರ ಜೀವಕ್ಕೆ ಏನು ಅಪಾಯ ಇಲ್ಲ ಅಲ್ವಾ? ಮೇಡಮ್, ನೀವು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಆದರೆ ಏಜೆ ಸರ್ ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ. ಆ ಕಾರಣಕ್ಕೋಸ್ಕರ ಆದರೂ ದೇವರು ಏಜೆ ಸರ್ ಜೊತೆ ನೀಡ್ತಾನೆ. ಏಜೆ ಸರ್ಗೆ ಏನೂ ಆಗಲ್ಲ. ಅಯ್ಯೋ, ಮೊದಲು ಅದನ್ನು ತಗೊಂಡೋಗಿ ಬಿಸಾಕಿ. ಲೀಲಾ, ಮುಂದೊಂದಿನ ನೀನೇನೋ ಆಗ್ತೀಯ ಕಣೆ. ಎಲ್ಲಾರ್ಗೂ ಮಂಗಳಾರತಿ ಮಾಡೋ ಏಜಿಗೆ ನೀನ್ ದೃಷ್ಟಿ ತೆಗ್ದಿದ್ಯಾ ಅಂದ್ರೆ ರಿಯಲಿ ಗ್ರೇಟ್. ಇನ್ಮೇಲಿಂದ ಈ ಮನೆಗೆಲ್ಲ ಒಳ್ಳೇದೇ ಆಗುತ್ತೆ. ಆ ಬೆಕ್ಕಿನ ಕಣ್ಣಿನ ವಿಕ್ರಮು ಮನೆಯಿಂದ ಆಚೆ ಹೋಗಿದ್ದಾಯ್ತು. ಆದ್ರೂ ಲೀಲಾ, ಏನ್ ಆವಾಜ್ ಹಾಕಿದ್ಯಾ? ಹೆದರ್ಕೊಂಡಿರ್ತಾನೆ. ಆದ್ರೂ ಅಷ್ಟೊಂದು ಬೈಬಾರ್ದಿತ್ತು. ಅದು ಒಂದು ಹುಡ್ಗಂಗೆ.
ಛೆ 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 ಛೆ. ಬಟ್ ಬೈದಿದ್ದು ಒಳ್ಳೇದಾಯ್ತು. ಚಳಿ ಜ್ವರ ಬಂದು ಮಲ್ಕೊಂಡಿರ್ತಾನೆ. ಓಹೋ, ನೆನೆದವರ ಮನದಲ್ಲಿ 100 ವರ್ಷ ಆಯಸ್ಸು ಇವನ್ಗೆ. ಮೋಸ್ಟ್ಲಿ ಜ್ವರಕ್ಕೆ ಏನ್ ಮಾತ್ರೆ ತಗೋಬೇಕು ಅಂತ ಕೇಳಕ್ ಫೋನ್ ಮಾಡಿದಾನೆ ಅನ್ಸುತ್ತೆ. ಹಲೋ, ಲೀಲಾ ಸ್ಪೀಕಿಂಗ್. ಹಲೋ ಲೀಲಾ ಅವರೇ, ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ಆದ್ರೆ ನಂಗೆ ನಿಮ್ದ ಯೋಚನೆ, ಜ್ವರ ಇದೆಯಾ ಅಥವಾ ಹೋಯ್ತಾ? ನನ್ನ ಬಗ್ಗೆ ಎಷ್ಟೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ಲೀಲಾ ಅವರೇ? ಹಾಂ, ಈ ಕೆಟ್ಟವರೆಲ್ಲ ಒಳ್ಳೆಯವರು ಅಂತ ಪ್ರೂವ್ ಮಾಡೋಕ್ಕೆ ಓಡಾಡ್ತಾ ಇರ್ತಾರೆ. ಆದರೆ ನಾನು ನೋಡಿ ಕೆಟ್ಟವನು ಅಂತ ಪ್ರೂವ್ ಮಾಡೋಕ್ಕೆ ಇಷ್ಟೆಲ್ಲ ಮಾಡಬೇಕಾಗಿದೆ. ಕಾಲ ತುಂಬ ಕೆಟ್ಟೋಯ್ತು ಲೀಲಾ ಅವರೇ. ಏನ್ ಹೇಳ್ತಿದ್ದೀರಾ ನೀವು? ಏಜೆಗೆ ಆಕ್ಸಿಡೆಂಟ್ ಆಯ್ತಂತೆ. ಓ ಸಾರಿ 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 ಆಕ್ಸಿಡೆಂಟ್ ಆಗೋದ್ರಲ್ಲಿತ್ತಂತೆ. ಹಾಂ, ನಿಮ್ಗೆ ಹೇಗೆ ಗೊತ್ತಾಯ್ತು? ಬೆಳಗ್ಗೆ ನೀವು ಏಜೆ ಹೊರಗೆ ಹೊರಟಿದ್ದು, ಅಲ್ಲಿ ಯಾರೋ ಸೂಸೈಡ್ ಮಾಡ್ಕೋತಿದ್ರಲ್ಲ, ಅದನ್ನು ತಪ್ಪಿಸಿದ್ದು. ಅಲ್ಲಿಂದ ವಾಪಸ್ ಹೊರಟಾಗ ಇನ್ನೇನು ಏಜೆಗೆ ಆಕ್ಸಿಡೆಂಟ್ ಆಗೋ ಥರ ಇತ್ತು. ಇದೆಲ್ಲ ನನಗೆ ಗೊತ್ತು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ಈ ಬೆಕ್ಕಿನ ಕಣ್ಣಿನ ಕೇಳಿ ನಿಮ್ಮ ಕಣ್ಣಿಗೆ ಕಾಣದೇ ಇರೋ ಥರ ಎಲ್ಲ ನೋಡ್ತಾ ಇರ್ತಾನೆ. ಏಜೆಗೆ ಗುದ್ದೋಕೆ ಬಂದಿದ್ದ ಗಾಡಿ ಅದೇ ನಿಲ್ತು ಅಂದ್ಕೊಂಡ್ರ? ಇಲ್ಲ, ಅದು ನಿಲ್ಲೋ ಹಾಗೆ ಮಾಡಿದ್ದು ಅದನ್ನು ಮಾಡಿಸಿದ್ದು ನಾನೇ.